ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಜೂನ್ ತಿಂಗಳಿನಲ್ಲಿ ಮೀನ ರಾಶಿಯವರ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ. ಮೀನ ರಾಶಿಯವರಿಗೆ ಈ 2026ರ ಪರಾಭವ ನಾಮ ಸಂವತ್ಸರದಲ್ಲಿನ ಜೂನ್ ತಿಂಗಳು 7ರ ಶನಿಯ ಭಾರಿ ಒತ್ತಡವನ್ನು ಮುರಿದು ಅದ್ಭುತವಾದಂತಹ ಪರಿಹಾರ ಮತ್ತು ಹೊಸ ಚೈತನ್ಯವನ್ನು ಹೊತ್ತು ತರುತ್ತೆ. ನಿಮ್ಮ ರಾಶಿಯಲ್ಲಿ ನೆಲೆಸಿರುವಂತಹ ಶನಿಯು ಶಿಸ್ತುಬದ್ಧ ಮತ್ತು ಕಠಿಣ ಪರಿಶ್ರಮವನ್ನು ಬಯಸುತ್ತಲೇ ಇರುತ್ತಾನೆ. ಆದರೂ ಕೂಡ ಜೂನ್ 2ರಂದು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು 5ನೇ ಮನೆಗೆ ಅಂದರೆ ಕರ್ಕಾಟ ರಾಶಿಗೆ ಪ್ರವೇಶಿಸುವುದು ಇಂದಿನ ಕತ್ತಲೆಯನ್ನು ಓಡಿಸುವ ದೈವಿಕ ಬೆಳಕಿನಂತೆ ನಿಮಗೆ ಕಾರ್ಯನಿರ್ವಹಿಸುತ್ತೆ. 5ನೇ ಮನೆಯಿಂದ ಉಚ್ಚ ಗುರುವು ತನ್ನ ಶುಭ ಮತ್ತು ಅಮೃತ ಸಮಾನವಾದ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಜನ್ಮ ರಾಶಿಗೆ, ಭಾಗ್ಯಸ್ಥಾನವಾದ 9ನೇ ಮನೆಗೆ ಮತ್ತು ಲಾಭದ ಸ್ಥಾನವಾದ 11ನೇ ಮನೆಯ ಮೇಲೆ ಬೀರ್ತಾನೆ. ಈ ಗ್ರಹಗತಿಯು ನಿಮ್ಮ ಆರ್ಥಿಕ ಶಕ್ತಿ ಮತ್ತು ಒಟ್ಟಾರೆ ಅದೃಷ್ಟವನ್ನು ಸರ್ವೋಚ್ಚ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಹಾಗೂ ಮಂಗಳನ ಶುಭ ಸಂಚಾರವು ನಿಮಗೆ ಸಾಟಿ ಇಲ್ಲದ ಧೈರ್ಯವನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಈ ಮೀನ ರಾಶಿಯವರಿಗೆ ಆರ್ಥಿಕವಾಗಿ, ಹಾಗೆ ವೃತ್ತಿಗೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಉದ್ಯೋಗಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಗತಿಪರ ವಾತಾವರಣವನ್ನೇ ತರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗುರು ಜೂನ್ 2ರಂದು 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿರುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಬಲ ಮತ್ತು ಚೇತರಿಸಿಕೊಳ್ಳುವ ಅಡಿಪಾಯವನ್ನು ಸ್ಥಾಪಿಸಲಾಗುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಪರಿಚಯಿಸುವ ಕಾರ್ಪೊರೇಟ್ ತಂತ್ರಗಳು ಮತ್ತು ವಿಶ್ಲೇಷಣಾತ್ಮಕ ಆಲೋಚನೆಗಳು ನಿಮ್ಮ ಆಡಳಿತ ಮಂಡಳಿಯಿಂದ ಅದ್ಭುತವಾದಂತಹ ಪ್ರಶಂಸೆ ನಿಮಗೆ ಸಿಗುವಂತೆ ಮಾಡುತ್ತೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ನೀವು ಪಡುತ್ತಿರುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ದೊರೆಯುತ್ತವೆ. ವಿಶೇಷವಾಗಿ ಶಿಕ್ಷಕರು, ಕಾನೂನು ಸಲಹೆಗಾರರು, ಸಂಪತ್ತು ಮತ್ತು ವ್ಯವಸ್ಥಾಪಕರು ಮತ್ತು ಸಾಫ್ಟ್ವೇರ್ ವೃತ್ತಿಪರರಿಗೆ ಈ ತಿಂಗಳು ಉನ್ನತ ಮಟ್ಟದ ಉದ್ಯೋಗ ಬಡ್ತಿಗಳನ್ನು ಮತ್ತು ಪ್ರೀಮಿಯಂ ವೃತ್ತಿ ಪ್ರಗತಿಯನ್ನು ತೆರೆಯುತ್ತೆ. ಜೂನ್ 21ರಂದು ಮಂಗಳನು ಪರಾಕ್ರಮದ 3ನೇ ಮನೆಗೆ ಕಾಲಿಡುತ್ತಿದ್ದಂತೆ ನಿಮ್ಮ ಕಾರ್ಪೊರೇಟ್ ನಾಯಕತ್ವದ ಗುಣಗಳು ಗಮನಾರ್ಹವಾಗಿ ಬಲಗೊಳ್ಳುತ್ತವೆ. ಬಾಕಿ ಉಳಿದಿರುವಂತಹ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಕಾರ್ಯಗತಗೊಳಿಸಲು ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಈಗ ವ್ಯಾಪಾರ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಸ್ವತಂತ್ರ ವ್ಯಾಪಾರಸ್ಥರಿಗೆ ಹೂಡಿಕೆಗಳನ್ನು ಮಾಡಲು ಮತ್ತು ಭಾರೀ ಲಾಭವನ್ನು ಗಳಿಸಲು ಈ ತಿಂಗಳು ಅತ್ಯಂತ ಸೂಕ್ತವಾದ ಅವಧಿಯಾಗಿರುತ್ತೆ. ಜೂನ್ 8ರಿಂದ 5ನೇ ಮನೆಯಲ್ಲಿ ಉಚ್ಚ ಗುರುವಿನ ಜೊತೆಗೆ ಶುಕ್ರ ಕೂಡ ಸೇರಿರುವುದರಿಂದ ಸೃಜನಶೀಲ ಕಲೆಗಳು, ಮನರಂಜನೆ, ಇಂಟೀರಿಯರ್ ಡಿಸೈನಿಂಗ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗದಲ್ಲಿರೋರಿಗೆ ಅಪಾರ ಸಂಪತ್ತಿನ ಅರಿವನ್ನು ಪ್ರಚೋದಿಸುತ್ತೆ. ನಿಮ್ಮ ನವೀನ ಪರಿಕಲ್ಪನೆಗಳು ಅದ್ಭುತವಾದಂತಹ ಗ್ರಾಹಕರನ್ನು ಆಕರ್ಷಿಸುತ್ತವೆ. ಜೂನ್ 22ರವರೆಗೆ ನಿಮ್ಮ ವ್ಯಾಪಾರ ಸ್ಥಾನದ ಅಧಿಪತಿಯಾದಂತಹ ಬುಧನು ತನ್ನದೇ ಆದ 4ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ರಿಯಲ್ ಎಸ್ಟೇಟ್ ಅಭಿವೃದ್ಧಿ, ನಿರ್ಮಾಣ ವಲಯಗಳು ಮತ್ತು ವಾಹನ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಸುಗಮವಾಗಿ ಸಾಕಾರಗೊಳ್ತವೆ. ನಿಮ್ಮ ವ್ಯಾಪಾರ ಸಹವರ್ತಿಗಳೊಂದಿಗಿನ ಸಂಬಂಧಗಳು ಗಮನಾರ್ಹವಾಗಿ ಸುಧಾರಣೆಯನ್ನು ಕಾಣ್ತವೆ. ಈಗ ಆರ್ಥಿಕ ಪರಿಸ್ಥಿತಿ. ಆರ್ಥಿಕವಾಗಿ ಈ ತಿಂಗಳು ನಿಮ್ಮನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುತ್ತೆ. 5ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ಲಾಭಸ್ಥಾನ ಅಂದರೆ 11ನೇ ಮನೆ, ಹಾಗೆ ಭಾಗ್ಯಸ್ಥಾನವಾದ 9ನೇ ಮನೆಯ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ಅದ್ಭುತವಾದಂತಹ ಧನಯೋಗವು ತೆರೆದುಕೊಳ್ಳುತ್ತೆ. ಷೇರು ಮಾರುಕಟ್ಟೆಗಳು, ವ್ಯಾಪಾರ ಅಥವಾ ಬಂಡವಾಳ ಹೂಡಿಕೆಗಳು ಅತ್ಯಂತ ಲಾಭದಾಯಕವಾದಂತಹ ಆದಾಯವನ್ನು ತಂದುಕೊಡ್ತವೆ. ನಿಮ್ಮ ಧನಾಧಿಪತಿಯಾದಂತಹ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದ ಮನೆಯಲ್ಲಿ ಅತ್ಯಂತ ಸುಂದರವಾಗಿ ನೆಲೆಸಿರುವುದರಿಂದ ಆರ್ಥಿಕ ಸಂಪನ್ಮೂಲಗಳು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರ್ತವೆ. ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣದ ಮೂಲಕ ಹಠಾತ್ತನೆ ಲಾಭಗಳು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ಈ ಬರುವ ಆದಾಯವನ್ನು ದೀರ್ಘಕಾಲೀನ ರಿಯಲ್ ಎಸ್ಟೇಟ್ ಆಸ್ತಿಗಳು ಅಥವಾ ಸ್ಥಿರ ಹೂಡಿಕೆಗಳಲ್ಲಿ ಸುರಕ್ಷಿತವಾಗಿ ಭದ್ರಪಡಿಸಿಕೊಳ್ಳುವುದು ಹೆಚ್ಚು ಸೂಕ್ತ. ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮ. ನಿಮ್ಮ ಜನ್ಮ ರಾಶಿಯಲ್ಲಿ ಶನಿಯು ಸಂಚರಿಸುತ್ತಿರುವುದರಿಂದ ಸಾಂದರ್ಭಿಕವಾಗಿ ತಾತ್ಕಾಲಿಕ ಆಲಸ್ಯ, ದೈಹಿಕ ಆಯಾಸ ಅಥವಾ ಸಣ್ಣ ಪುಟ್ಟ ಕೀಲು ನೋವುಗಳನ್ನು ಉಂಟು ಮಾಡಬಹುದಾದರೂ ನಿಮ್ಮ ರಾಶಿಯ ಮೇಲೆ 5ನೇ ಮನೆಯ ಉಚ್ಚ ಗುರುವಿನ ಮಂಗಳ ದೃಷ್ಟಿಯು ದೈವಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ನಿಮ್ಮ ಮೂಲಭೂತ ಜೀವಶಕ್ತಿಯನ್ನು
ರಕ್ಷಿಸುತ್ತೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಸುಧಾರಿಸುತ್ತೆ. ಹಿಂದಿನ ದೈಹಿಕ ತೊಡಕುಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜೂನ್ 15ರಂದು ಸೂರ್ಯನು ನಿಮ್ಮ 4ನೇ ಮನೆಗೆ ಪ್ರವೇಶಿಸುವುದು ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಗ್ಯಾಸ್ಟ್ರಿಕ್, ಎದೆ ಉರಿ ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯಕರ ಸ್ವಚ್ಛವಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಮಾನಸಿಕ ಒತ್ತಡವನ್ನು ನಿವಾರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಸುಧಾರಿಸುತ್ತೆ. ಈಗ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳು. ನಿಮ್ಮ ವೈಯಕ್ತಿಕ ಜೀವನವು ಆಳವಾದ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸಮೃದ್ಧವಾಗುತ್ತೆ. 5ನೇ ಮನೆಯೊಳಗೆ ಉಚ್ಚ ಗುರು ಮತ್ತು ಶುಕ್ರನ ಭವ್ಯವಾದ ಜೋಡಣೆಯು ಅವಿವಾಹಿತರಿಗೆ ತಮ್ಮ ನೆಚ್ಚಿನ ವ್ಯಕ್ತಿಯೊಂದಿಗೆ ವಿವಾಹದ ಬಂಧಕ್ಕೆ ಒಳಗಾಗಲು ಅತ್ಯಂತ ಸುಂದರವಾದ ಮಾರ್ಗವನ್ನು ಸೃಷ್ಟಿಸುತ್ತೆ. ಸಂತಾನಕ್ಕಾಗಿ ಕಾಯುತ್ತಿರುವ ವಿವಾಹಿತ ದಂಪತಿಗಳಿಗೆ ಮಗುವಿನ ಜನನದ ಬಗ್ಗೆ ಸಂತೋಷದ ಸುದ್ದಿ ಸಿಗುತ್ತೆ. ನಿಮ್ಮ ಮಕ್ಕಳಿಂದ ಆಗುವ ಅದ್ಭುತ ಶೈಕ್ಷಣಿಕ ಅಥವಾ ವೃತ್ತಿಪರ ಪ್ರಗತಿಯು ನಿಮ್ಮನ್ನು ಅಪಾರವಾಗಿ ಹೆಮ್ಮೆ ಪಡುವಂತೆ ಮಾಡುತ್ತೆ. ಇನ್ನು ಜೂನ್ 15ರ ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಪ್ರಜ್ಞಾಪೂರ್ವಕ ತಾಳ್ಮೆ ಅಗತ್ಯವಾಗಿರುತ್ತೆ. ಅಧಿಕಾರಯುತ ಮಾತುಗಳು ಅಥವಾ ಹಠಮಾರಿ ನಿಲುವು ಮನೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿಗೆ ಕಾರಣವಾಗಬಹುದು. ರಿಯಲ್ ಎಸ್ಟೇಟು ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅಹಂಕಾರದ ವಾದಗಳಿಂದ ದೂರ ಇರೋದನ್ನು ನೀವು ಖಚಿತಪಡಿಸ್ಕೋಬೇಕಾಗುತ್ತೆ ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಳೋದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಈಗ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಜೀವನ. ವಿದ್ಯಾರ್ಥಿಗಳು ನಿಜವಾದ ಸುವರ್ಣಯುಗಕ್ಕೆ ಕಾಲಿಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ವಿದ್ಯಾಸ್ಥಾನದಲ್ಲಿ ಗುರು ಮತ್ತು ಶುಕ್ರರು ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿ ಇರೋದರಿಂದ ಮತ್ತು ಜೂನ್ 22ರಂದು ನಿಮ್ಮ 4ನೇ ಮನೆಯ ಅಧಿಪತಿಯಾದಂತಹ ಬುಧನು ಕೂಡ ಅವರೊಂದಿಗೆ ಸೇರೋದ್ರಿಂದ ನಿಮ್ಮ ಸಂಪೂರ್ಣ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಉತ್ತುಂಗವನ್ನು ತಲುಪುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಲಲಿತ ಕಲೆಗಳು, ಬಿಸ್ನೆಸ್ ಮ್ಯಾನೇಜ್ಮೆಂಟು ಅಥವಾ ಆಳವಾದ ಸಂಶೋಧನೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಶ್ರೇಣಿಗಳನ್ನು ಪಡ್ಕೋತಾರೆ. ವಿದೇಶಿ ಪ್ರವೇಶವನ್ನು ಬಯಸ್ತಾ ಇರೋರು ತಮ್ಮ ಪ್ರಕ್ರಿಯೆಗಳನ್ನು ಅತ್ಯಂತ ಸುಲಭವಾಗಿ ಅಂತಿಮಗೊಳಿಸ್ತಾರೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಸರಳ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. 7ರ ಶನಿಯ ದೈಹಿಕ ಒತ್ತಡವನ್ನು ಕರಗಿಸಲು ಮತ್ತು 4ನೇ ಮನೆಯ ಸೂರ್ಯನಿಂದ ಉಂಟಾಗುವ ಕೌಟುಂಬಿಕ ಘರ್ಷಣೆಯನ್ನು ಶಮನಗೊಳಿಸಲು ನೀವು ಈ ಪರಿಹಾರಗಳನ್ನು ಅನುಸರಿಸ್ಬೋದು. ಮೊದಲನೇದಾಗಿ, ನಿಮ್ಮ ಉಚ್ಚ ರಾಶಿಯ ಅಧಿಪತಿಯ ಮೂಲಕ ಲಭ್ಯವಿರುವ ಬೃಹತ್ ಅದೃಷ್ಟದ ಒಳ ಅರಿವನ್ನು ಸಂಪೂರ್ಣವಾಗಿ ಆಹ್ವಾನಿಸಲು ಪ್ರತಿ ಜೂನ್ ತಿಂಗಳ ಗುರುವಾರದಂದು, ಅಂದರೆ ಈ ಜೂನ್ ತಿಂಗಳ ಪ್ರತಿ ಗುರುವಾರದಂದು ಕೂಡ ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಅಥವಾ ಗುರುವಿನ ಸ್ತೋತ್ರವನ್ನು ಪಠಿಸಿ ಅಥವಾ ವಿದ್ಯಾರ್ಥಿಗಳಿಗೆ ಕಡಲೆಕಾಳನ್ನು ಹಂಚಿ. 2ನೇದಾಗಿ, ನಿಮ್ಮ ರಾಶಿಯಲ್ಲಿರುವ ಶನಿಯಿಂದ ಉಂಟಾಗುವ ಆಲಸ್ಯ ಮತ್ತು ದೈಹಿಕ ಆಯಾಸವನ್ನು ತೊಡೆದು ಹಾಕಲು ಪ್ರತಿ ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. 3ನೇದಾಗಿ, ಜೂನ್ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸಿದಾಗ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಕೌಟುಂಬಿಕ ಶಾಂತಿಯನ್ನು ಕಾಪಾಡಲು ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಮಾಡಿ ಹಾಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.